ಭಾರತದ ರಾಜತಾಂತ್ರಿಕತೆಗೆ ಒಂದು ದೊಡ್ಡ ಜಯ ಸಿಕ್ಕಿದೆ. ಯೆಮೆನ್ನಲ್ಲಿ ಮರಣದಂಡನೆಗೆ ಒಳಗಾಗಿದ್ದ ನಿಮಿಷಾ ಪ್ರಿಯಾಗೆ ಮರುಜನ್ಮ ಸಿಕ್ಕಿದೆ. ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆಯನ್ನ ರದ್ದು ಮಾಡಲಾಗಿದೆ ಅನ್ನೋ ಗುಡ್ ನ್ಯೂಸ್ ಈಗ ಹೊರಬಿದ್ದಿದೆ. ಹಾಗಿದ್ರೆ ಅತಿ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದ ಪ್ರಿಯಾ ಪಾರಾಗಿದ್ದು ಹೇಗೆ? ಯಾವ ಸಂಧಾನ ವರ್ಕೌಟ್ ಆಯಿತು? ಯಾಕೆ ಇಂಥ ಶಿಕ್ಷೆಗೆ ಇವರು ಒಳಗಾಗಿದ್ರು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಿಮಗೆಲ್ಲ ಈ ಕೇರಳದ ನಿಮಿಷಾ ಪ್ರಿಯಾ ಗೊತ್ತೇ ಇದೆ ಅಲ್ವಾ? ಸಾಕಷ್ಟು ದಿನಗಳಿಂದ ಈ ನ್ಯೂಸ್ ಸುದ್ದಿಯಲ್ಲಿದೆ. ಕೇರಳ ಮೂಲದ ಈಕೆ ಯೆಮೆನ್ನಲ್ಲಿ ಮಾಡಿದ ಒಂದು ತಪ್ಪಿಗೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ಲು. ಆದರೆ ಈಕೆಗೆ ಈಗ ಮರುಹುಟ್ಟು ಸಿಕ್ಕಿದೆ. ಯೆಮೆನ್ನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಲಾಗಿದೆ ಎಂದು ಕ್ರೈಸ್ತ ಧರ್ಮ ಪ್ರಚಾರಕ KL ಪಾಲ್ ಹೇಳಿದ್ದಾರೆ. I want to thank Sheikh Hamoud for his wonderful, powerful efforts, prayerful efforts. Yemeni leader. I want to thank Chairman Mahdi Ibrahim, who has done at age 80, marvelous job, day and night for the last 10 days. And I want to thank all the leadership that is involved to make this a great success, that Nimisha Priya death is cancelled. By God's grace, she will be released and taken to India. ನಿಮಿಷಾ ಅವರ ಬಿಡುಗಡೆಗೆ ಭಾರತ ಸರ್ಕಾರ ಇರಾನ್ ಸೇರಿದಂತೆ ಹಲವು ರಾಷ್ಟ್ರಗಳ ಜೊತೆ ಮಾತುಕತೆಯನ್ನು ನಡೆಸಿತ್ತು. ಅವರ ಮರಣದಂಡನೆಯನ್ನು ಮುಂದೂಡಿದ ನಂತರ ಬಿಡುಗಡೆಗೆ ರಾಜತಾಂತ್ರಿಕ ಪ್ರಯತ್ನಗಳು ಚುರುಕಾಗಿದ್ದವು. ಯೆಮೆನ್ ಜೊತೆ ಉತ್ತಮ ಸಂಬಂಧ ಹೊಂದಿರುವ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸಿ ನಿಮಿಷಾಳ ಬಿಡುಗಡೆಗೆ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು. ಈಗ ಅದರ ಫಲವಾಗಿಯೇ ಪ್ರಿಯಾ ಮರಣದಂಡನೆಯಿಂದ ಪಾರಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಕುರಿತು ಪಾಲ್ ಅವರು ಬಿಡುಗಡೆ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. I want to thank Prime Minister Modi ji for preparing to send, please, your diplomats to Oman, whichever side, and take Nimisha professionally, safely. And I want to thank Nimisha's mother, who stayed so faithfully. ಭಾರತಕ್ಕೆ ಬರಲಿದ್ದಾರೆ ನಿಮಿಷಾ ಪ್ರಿಯಾ. ನಿಮಿಷಾ ಪ್ರಿಯಾ ಅವರ ಮರಣದಂಡನೆಯನ್ನು ರದ್ದುಗೊಳಿಸಲು ಸಹಾಯ ಮಾಡಿದ ಎಲ್ಲ ನಾಯಕರಿಗೂ KL ಪಾಲ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಹಾಗೆ ದೇವರ ಆಶೀರ್ವಾದದಿಂದ ನಿಮಿಷಾ ಶೀಘ್ರದಲ್ಲೇ ಬಿಡುಗಡೆಯಾಗಿ ಭಾರತಕ್ಕೆ ಹಿಂದಿರುಗಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ನಿಮಿಷಾ ಪ್ರಿಯಾ ಅವರನ್ನು ಕರೆದುಕೊಂಡು ಬರೋಕ್ಕೆ ಭಾರತ ಈಗಾಗಲೇ ರಾಜತಾಂತ್ರಿಕರನ್ನು ಕೂಡ ಕಳಿಸಿದೆ. ಹಾಗಿದ್ರೆ ಈ ಪ್ರಿಯಾ ಅವರ ಕೇಸ್ ಏನು? ಯಾಕೆ ಈ ಶಿಕ್ಷೆಗೆ ಗುರಿಯಾಗಿದ್ರು? ಇವೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷಾ ಪ್ರಿಯಾ ತನ್ನ ನರ್ಸಿಂಗ್ ತರಬೇತಿ ಪೂರ್ಣಗೊಳಿಸಿದ ಬಳಿಕ 2011ರಲ್ಲಿ ಯೆಮೆನ್ಗೆ ಹೋಗ್ತಾರೆ. ಇಲ್ಲಿ ತುಂಬ ಬಡತನ, ಹಾಗೆ ಅಲ್ಲಿಗೆ ಹೋಗಿ ಏನಾದರೂ ಹೊಸ ಬದುಕು ಕಟ್ಕೊಳ್ಳೋಕೆ ಅವರು ಮುಂದಾಗ್ತಾರೆ. ಯೆಮೆನ್ನ ಹಲವು ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡಿದ ಪ್ರಿಯಾ ಒಂದಷ್ಟು ಅನುಭವ ಪಡೆದ ನಂತರ ತನ್ನದೇ ಆದ ಹೊಸ ಕ್ಲಿನಿಕ್ಕನ್ನು ನಾನು ಇಲ್ಲಿ ತೆಗಿಬೇಕು ಅಂತ ಒಂದು ಹಂಬಲ ವ್ಯಕ್ತಪಡಿಸ್ತಾಳೆ. ಆದರೆ ಇಲ್ಲಿಂದ ಹೋಗಿ ಅಲ್ಲಿ ಕ್ಲಿನಿಕ್ ತೆಗೆಯೋದು ತುಂಬ ಕಷ್ಟ. ಅಲ್ಲಿನ ಯಾರು ಸಹಾಯ ಬೇಕು, ಅಲ್ಲಿನ ಪೌರತ್ವ ಬೇಕು. ಹೀಗಾಗಿ ನಿಮಿಷಾ ಅಲ್ಲಿ ತನಗೆ ಪರಿಚಯವಿದ್ದ ತಲಾಲ್ ಅಬು ಮಹಿಂದ್ ಮತ್ತು ಆಕೆಯ ಪತ್ನಿಯ ಸಂಪರ್ಕವನ್ನು ಮಾಡ್ತಾರೆ. 2014ರಲ್ಲಿ ಮಹಿಂದ್ ಎಂಬಾತ ಯೆಮೆನ್ನಲ್ಲಿ ಪ್ರಿಯಾಗೆ ಕ್ಲಿನಿಕ್ ಪ್ರಾರಂಭಿಸಲು ಸಹಾಯ ಮಾಡೋದಾಗಿ ಭರವಸೆಯನ್ನು ಕೊಡ್ತಾನೆ. ಇಲ್ಲಿಂದಲೇ ಈಕೆಯ ಹಣೆಬರ ಕೆಟ್ಟು ಹೋಗುತ್ತೆ ಅಂತಲೇ ಹೇಳ್ಬೋದು. ಕೊಲೆ ಹಂತಕ್ಕೆ ಹೋಗಿದ್ದೇಕೆ? ಮಹಿಂದ್ ಸಹಾಯ ಮಾಡುವ ನೆಪದಲ್ಲಿ ಪ್ರಿಯಾಳನ್ನು ದುರುಪಯೋಗಪಡಿಸಿಕೊಳ್ಳೋಕೆ ಮುಂದಾಗ್ತಾನೆ. ತನ್ನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸುವಂತೆ ಪ್ರಿಯಾಗೆ ಒತ್ತಾಯ ಮಾಡ್ತಾನೆ. ವಿಪರೀತ ಹಿಂಸೆಯ ಬೆನ್ನಲ್ಲೇ ಆಕೆ ಮಹಿಂದ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾಳೆ. ಬಂಧಿತನಾಗಿದ್ದ ಮಹಿಂದ್ 2016ರಲ್ಲಿ ಜೈಲಿನಿಂದ ಹೊರಬಂದ. 2017ರಲ್ಲಿ ಆಕೆಗೆ ಮತ್ತಷ್ಟು ಹಿಂಸೆ ಕೊಡೋಕೆ ಮುಂದಾಗ್ತಾನೆ. ಮಹಿಂದ್ ಪ್ರಿಯಾ ಬಳಿ ಇದ್ದ ಪಾಸ್ಪೋರ್ಟನ್ನು ಕಸಿದುಕೊಂಡು ಇಟ್ಕೊಳ್ತಾನೆ. ಇದರಿಂದ ಕಂಗಾಲಾದ ಪ್ರಿಯಾ ಆತನಿಂದ ಪಾಸ್ಪೋರ್ಟ್ ಪಡಿಬೇಕು, ಹೇಗಾದರೂ ನಾನು ಭಾರತಕ್ಕೆ ಹೋಗಬೇಕು ಅನ್ನೋ ಪ್ಲಾನನ್ನು ಮಾಡ್ತಾಳೆ. ಹೇಗಾದರೂ ಇವನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಪ್ರಿಯಾ ಮಜ್ಜಿಗೆಗೆ ನಿದ್ರೆ ಬರೋ ಔಷಧಿ ನೀಡ್ತಾಳೆ. ಇದು ಓವರ್ ಡೋಸ್ ಆಗಿ ಮಹಿಂದ್ ಸತ್ತು ಹೋಗ್ತಾನೆ. ಕೊಲೆಗೈದ ಬಳಿಕ ಹೇಗೋ ದೇಹವನ್ನು ತನ್ನ ಸ್ನೇಹಿತೆಯೊಂದಿಗೆ ವಿಲೇವಾರಿ ಮಾಡಿದ್ದ ಪ್ರಿಯಾ ಕಡೆಗೂ ಕೊಲೆ ಆರೋಪದಡಿ ಸಿಕ್ಕಿ ಬೀಳ್ತಾಳೆ. ಈ ವೇಳೆ ಆಕೆಯ ಕೈವಾಡ ಇರೋದು ಗೊತ್ತಾಗಿ ಯೆಮೆನ್ ಪೊಲೀಸರು ಆಕೆಯನ್ನು
ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಕೋರ್ಟ್ ಪ್ರಿಯಾಳ ಸ್ನೇಹಿತೆಗೆ ಜೀವಾವಧಿ ಶಿಕ್ಷೆ ವಿಧಿಸಿದರೆ ಪ್ರಿಯಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಇದೇ ಜುಲೈ 16ರಂದು ಮರಣದಂಡನೆಗೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿತ್ತು. ಅದು ಭಾರತದ ಮಧ್ಯಸ್ಥಿಕೆಯಲ್ಲಿ ಮುಂದೂಡಿಕೆಯಾಗಿತ್ತು. ಅಲ್ಲದೆ ಮಹಿಂದ್ ಕುಟುಂಬ ಬ್ಲಡ್ ಮನಿಯನ್ನು ಕೂಡ ನಿರಾಕರಿಸಿದ ಮೇಲೆ ಪ್ರಿಯಾಳನ್ನು ಕಾಪಾಡೋದು ಬಹಳ ಕಷ್ಟ ಎನ್ನಲಾಗಿತ್ತು. ಆದರೆ ಈಗ ನಿಮಿಷ ಪ್ರಿಯಾ ಮರಣದಂಡನೆಯನ್ನು ರದ್ದು ಮಾಡಲಾಗಿದೆ. ಇವರಿಗೆ ಒಂದು ಮರುಜನ್ಮವನ್ನೇ ಸಿಕ್ಕಿದೆ. ಇದು ಭಾರತಕ್ಕೆ ಸಿಕ್ಕ ದೊಡ್ಡ ರಾಜತಾಂತ್ರಿಕ ಜಯ ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.